ಎಲ್ಲರಿಗೂ ನಮಸ್ಕಾರ. ದಿನಗಳು ಉರುಳಿ ಕಾಲದ ಗರ್ಭ ಸೇರ್ಲಿಕ್ಕೆ ತಡನೇ ಇಲ್ಲ. ತಾಸುಗಳು ಕಳೆದಷ್ಟೇ ವೇಗವಾಗಿ ದಿನಗಳು ಕಳೀತಾವ. ಶ್ರಾವಣ ಮಾಸ ಬಂದದ ಅನ್ನೋದ್ರಾಗೆ ಈ ಮಳೆ ಒಳಗೆ ಹೆಂಗೆ ಕಳೆದು ಹೋಗ್ತದ ಅನ್ನೋದು ಗೊತ್ತೇ ಆಗೋದಿಲ್ಲ. ಶ್ರಾವಣ 2025 ವಚನ ವಾಚನ ದಿನ 30. ಇವತ್ತು ಷಣ್ಮುಖ ಶಿವಯೋಗಿಗಳ ಒಂದು ಅಪರೂಪದ ವಚನ, ಸೆಲ್ಫ್ ಹೀಲಿಂಗ್ ವಚನ, ನಮಗಾಗಿ ನಾವು ಹೇಳ್ಕೊಳ್ಳುವಂಥ ವಚನ. ಯಾವುದದು ಅಂತಂದ್ರೆ, ತನುವೆಂಬ ಗುಡಿಯೊಳಗೆ ಮನವೆಂಬ ಸಿಂಹಾಸನವನಿಕ್ಕಿ ಘನ ಮಹಾಲಿಂಗವ ಮೂರ್ತಿಗೊಳಿಸಿ ಸಕಲ ಶರಣಗಳಿಂದ ಪೂಜೋಪಚಾರವ ಶೃಂಗರಿಸಬಲ್ಲರೆ ಘನಕ್ಕೆ ಘನ ಮಹಾಮಹಿಮನೆಂಬನಯ್ಯ ಅಖಂಡೇಶ್ವರ. ನೋಡ್ರಿ, ಅವ್ರದ್ದು ವಚನದ ಅಂಕಿತ ಎಷ್ಟು ಚಂದದ. ಅಖಂಡೇಶ್ವರ ಅಂತ ದೇವರಿಗೆ ಎಷ್ಟು ಚಂದ ಹೆಸರಿಟ್ಟಾರವರು. ನಮ್ಮ ದೇವರುಗಳು ಅದಾವ. ಮನೆ ದೇವರು ಒಂದು, ಮನಸ್ಸಿನ ದೇವರು ಒಂದು, ಊರ ದೇವರು ಒಂದು, ರವಿವಾರ ದೇವರು ಒಂದು, ಸೋಮವಾರ ದೇವರು ಒಂದು, ಮಂಗಳವಾರ ದೇವರು ಒಂದು, ನಡ್ಕೊಳ್ಳೋ ದೇವರು ಒಂದು, ನುಡಿಯು ದೇವರು ಒಂದು, ಒಂದೊಂದು ಬೇಡಿಕೆಗೆ ಒಂದೊಂದು ದೇವರು. ನಮ್ಮ ದೇವರುಗಳನ್ನೆಲ್ಲ ನಾವು ಖಂಡ ತುಂಡು ಮಾಡಿಬಿಟ್ಟಿವಿ. ಎಲ್ಲದ ತುಂಡ ಮಾಡೋದಲ್ಲದ ಇವತ್ತು ಅಖಂಡವಾಗಿರುವುದು ಅಖಂಡೇಶ್ವರ. 108 ಗುಡಿಗಳಿಗೆ ಹೋಗ್ತೀವಿ, ಸಾವಿರಾರು ಹರಕೆಗಳನ್ನು ಹೊರ್ತೀವಿ, ಸಿಕ್ಕಾಪಟ್ಟೆ ಏನೇನೋ ಕೋರಿಕೆಗಳನ್ನು ಕೇಳ್ತೀವಿ, ಯಾರಿಗೋ ಕೆಟ್ಟದ್ದು ಮಾಡ್ತೀವಿ, ಬಾಯಿಗೆ ಬಂದಂಗೆ ಮಾತಾಡ್ತೀವಿ, ಮತ್ತು ನಾವು ಭಾಳ ದೊಡ್ಡ ಭಕ್ತರು ಅಂತ ಹೇಳ್ಕೊಂಡು ದಿನ ಒಂದೊಂದು ದೇವ್ರ ಮುಂದೆ ಹೋಗಿ ನಿಂದಿರ್ತೀವಿ. ಅಂಥವ್ರಿಗೆ ಎಷ್ಟಂದು ಹೇಳ್ತಾರೆ ಅವರು, ತನುವೆಂಬದ ಗುಡಿಯೊಳಗೆ. ಅಲ್ಲಿ ಇಲ್ಲಿ ಹೋಗ್ಬೇಡಪ್ಪ, ನಿಂದೇನು ಈ ಶರೀರ ಅದಲ್ಲ, ತನು ಅದಲ್ಲ, ಇದನ್ನು ಗುಡಿ ಮಾಡ್ಕೋ. ಮನಸ್ಸೆಂಬ ಸಿಂಹಾಸನವನಿಕ್ಕಿ, ಮನಸ್ಸು ಗುಡಿಯೊಳಗೆ ಮನಸ್ಸನ್ನು ಸಿಂಹಾಸನವನ್ನು ಇಡು. ಸಿಂಹಾಸನ ಯಾವುದು? ನಿನ್ನ ಮನಸ್ಸು. ಅದ್ರ ಮ್ಯಾಲೆ ಯಾರಿಗೆ ಕೂಡಿಸ್ಬೇಕು? ಘನ ಮಹಾಲಿಂಗವ ಮೂರ್ತಿಗೊಳಿಸಿ ಅಲ್ಲಿ ಇಟ್ಕೊ ನೀ ದೇವರನ್ನು. ಘನ ಮಹಾಲಿಂಗ ಇಡೀ ಸೃಷ್ಟಿಯನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತ, ಆ ಮಿರಾಕಲ್, ಆ ಶಕ್ತಿಯನ್ನು ದೇವರಾಗಿ ನಿನ್ನ ಮನಸ್ಸೆಂಬ ಸಿಂಹಾಸನದ ಮೇಲೆ ಪ್ರತಿಷ್ಠಾಪನೆಗೊಳಿಸ್ಕೊ ನೀನು. ಆವಾಗ ಸಕಲ ಕರಣಗಳಿಂದ, ದೇಹದ ಎಲ್ಲ ಭಾಗಗಳಿಂದ ಒಳ್ಳೆ ಕೆಲಸ, ಪೂಜೋಪಚಾರವ ಶೃಂಗರಿಸಬಲ್ಲರೆ. ಚಲೋ ಕೆಲಸನೇ ಮಾಡ್ಕೋತಾ ಆ ದೇವ್ರಿಗೆ ಏನಾರೇ ನೀ ಶೃಂಗಾರ ಮಾಡ್ದಿ ಅಂತಂದ್ರೆ ನೀನೇ ಘನಕ್ಕೆ ಮಹಾಮಹಿಮ ಆಗ್ತೀ, ಅಖಂಡೇಶ್ವರ ನೀನೇ ಆಗ್ತೀ ಅಂತ ಹೇಳ್ತಾರೆ ಷಣ್ಮುಖ ಶಿವಯೋಗಿಗಳು. ಸುಮ್ಮಾಗೋದಿಲ್ರಿ, ಇದು ಹೇಳ್ದಷ್ಟು ಸರಳ ಇಲ್ಲ. ಅಷ್ಟು ಜಲ್ದಿ ನಮ್ಮ ಮಂದಿಗೆ ಅಷ್ಟು ತಿಳುವಳಿಕೆ ಬರೋದಿಲ್ಲ. ಅಕಸ್ಮಾತ್ ಬಂದರೂ ಬಿಡೋಕ್ಕಾಗೋದಿಲ್ಲ. ಯಾಕೆ? ಭಯ ಕಾಡ್ತದ. ಯಾಕೆ ಕಾಡ್ತದ ಅದು ಹೇಳಬೇಕಾಗಿಲ್ಲ. ಯಾಕಂದ್ರೆ ಇನ್ನೊಬ್ರು ಮನಸ್ಸು ನೋಯಿಸಿರ್ತೀರಿ, ಅವ್ರಿಗೆ ಬಾಯಿಗೆ ಬಂದಂಗೆ ಅಂದಿರ್ತೀರಿ, ಏನೇನೋ ತಪ್ಪು ಕಲ್ಪನೆಗಳನ್ನು ಮಾಡ್ಕೊಂಡಿರ್ತೀರಿ, ಒಡ ಹುಟ್ಟಿದವರು ಅನ್ನೋದನ್ನು ಮರ್ತು ಮಾತಾಡಿರ್ತೀರಿ, ತಪ್ಪು ಯಾವುದು ಸರಿ ಯಾವುದು ಯೋಚಿಸಿರಲ್ಲ, ಹಣ ಬಂದ್ರೆ ಸಾಕು ಅನ್ನೋ ಲೆಕ್ಕಕ್ಕೆ ಬಂದುಬಿಟ್ಟಿರ್ತೀರಿ. ಆವಾಗ ಹೆಂಗೆ ನೀವು ನಿಮ್ಮ ತಪ್ಪನ್ನು ನೀವು ತಿದ್ದುಕೊಂಡು ನಡಿಲಿಕ್ಕೆ ಸಾಧ್ಯ ಅದ ಹೇಳ್ರಿ? ಅವಾಗ 108 ದೇವ್ರಿಗೆ ಕೈ ಮುಗಿಬೇಕೆ, ಯಾರೇ ಒಬ್ಬರೇ ಕ್ಷಮಿಸ್ತಾರೇನೋ ಅಂತ ಕೇಳಬೇಕೆ, ಎಲ್ಲ ದೇವ್ರ ಕಾಲು ಹಿಡ್ಕೋಬೇಕೆ ಆಗ್ತದೆ. ನಿಮ್ಮೊಳಗಿರುವ ದೈವತ್ವ ನಿಮಗೆ ಎಂದೂ ಅರಿವಾಗಲ್ಲ. ಯಾಕಂದ್ರೆ ಒಳಗೆ ರಾಕ್ಷಸತ್ವ ತುಂಬ್ಕೊಂಡು ಬಿಟ್ಟಿರ್ತದ. ಹಂಗಾಗಬಾರ್ದು. ನೀವು ಯಾವ ದೇವರಿಗೆ ಕೈ ಮುಗಿಲಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಆತ್ಮಸಾಕ್ಷಿಯ ಎದುರು ನೀವು ತಲೆ ತಗ್ಗಿಸುವಂಗೆ ಆಗಬಾರ್ದು. ಆವಾಗ ಭಾಳ ಚಂದ ಆಗ್ತದೆ. ನಮ್ಮಿಂದ 10 ಬದುಕುಗಳು ರೂಪುಗೊಳ್ತಾವ ಅನ್ನೋದನ್ನು ಹೇಳ್ತಾರೆ ಷಣ್ಮುಖ ಶಿವಯೋಗಿಗಳು. ದಯವಿಟ್ಟು ಈ ಭಯದಿಂದ, ಮೌಢ್ಯದಿಂದ ಹೊರಗೆ ಬರ್ರಿ. ಮನುಷ್ಯ ಮಾಡಿದ ದೇವರುಗಳಿಗಿಂತ ಆ ದೇವರು ಮಾಡಿದ ಮನುಷ್ಯತ್ವದ ಅರಿವನ್ನು ಕಂಡುಕೊಳ್ಳಿಕ್ಕೆ ಹೋಗ್ರಿ. ಒಂದೇ ಒಂದು ಸೃಷ್ಟಿಯ ಮೂಲ ಸೃಷ್ಟಿಕರ್ತನನ್ನು ನಂಬ್ರಿ, ಆತನನ್ನು ಆರಾಧಿಸ್ರಿ, ಪೂಜಿಸ್ರಿ, ಆತನಲ್ಲಿ ಎಲ್ಲ ನೋವು ನಲಿವುಗಳನ್ನು ಹೇಳ್ಕೊಳ್ರಿ. ಅಂದಾಗ ಬದುಕು ಭಾಳ ಚಂದ ಇರ್ತದ ಅಂತ ಹೇಳ್ತಾರೆ. ಇದಾಗಿತ್ತು ಈ ವರ್ಷದ ಕೊನೆಯ ಶ್ರಾವಣ ದಿನದ ವಚನ ವಾಚನ.
ಮುಂದಿನ ವರ್ಷ ಮತ್ತು ಶ್ರಾವಣದಾಗ ದಿನ ಒಂದೊಂದು ವಚನ ಹೇಳೋಣ ಅಂತ. ನಾಳೆಯಿಂದನೂ ಮತ್ತು ಶರಣರ ಬಗ್ಗೆ, ಸರ್ವಜ್ಞನ ವಚನಗಳ ಬಗ್ಗೆ, ಅಲ್ಲಮ ಪ್ರಭುಗಳು ಅಕ್ಕ ಮಹಾದೇವಿ ನಡುವೆ ನಡೆದಂತಹ ಸಂವಾದದೊಳಗಿನ ವಚನಗಳ ಬಗ್ಗೆ, ನಿತ್ಯವೂ ಶರಣರ ಸಂಘದೊಳಗೆ ಇರೋಣಂತ. ಇನ್ಮೇಲೆ ಶಿವಶರಣೆಯರ ಬದುಕನ್ನು ದಿನಾಲು ಒಂದು 3-4 ನಿಮಿಷ ಹೇಳಿಕ್ಕೆ ಪ್ರಯತ್ನ ಪಡ್ತೀನಿ. ಸಾಧಕರನ್ನು ಸ್ಮರಿಸೋಣಂತ. ಎಲೆಮರೆಯ ಕಾಯಿ ಹಂಗಿರ್ತಾರೆ, ಅವ್ರ ಬಗ್ಗೆ ಭಾಳ ಗೊತ್ತಿರೋದಿಲ್ಲಲ್ಲ ಅಂಥವ್ರ ಬಗ್ಗೆ. ನಾಳಿನ ದಿನ ಇಷ್ಟು 30 ದಿನ ಕೇಳಿದ ವಚನಗಳ ಕುರಿತು ಒಂದು 3 ಪ್ರಶ್ನೆ ಕೇಳ್ತೀನಿ. ಸರಿ ಉತ್ತರ ಕಳಿಸಿದವರಿಗೆ ನನ್ನಿಂದಾದ ಬಹುಮಾನವನ್ನು ಕಳಿಸ್ತೀನಿ. ಆ ಕಂಟೆಸ್ಟ್ ಬಗ್ಗೆ ನೋಡ್ತಾ ಇರ್ರಿ, ಕಾಯ್ತಾ ಇರ್ರಿ. ಮತ್ತೆ ಸಿಗ್ತೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ. ಶರಣು ಶರಣಾರ್ಥಿ.